ಹಲೋ ಹಾಯ್, ನಾನು ನಿಮ್ಮ ಉತ್ತರ ಕರ್ನಾಟಕದ ಸುಗತ ಪಾಟೀಲ್ ಮಾಡುವ ನಮಸ್ಕಾರಗಳು. ಇವತ್ತು ಶುಭ ಮಂಗಳವಾರ ಎಲ್ರಿಗೂ. ನನ್ನ ಈ ದಿನದ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗಿನಿಂದಲೇ ಬೆಳಿಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ಪೂಜೆ ಕೂಡ ಆಯಿತು. ಇಲ್ಲಿ ನಾನು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ನೋಡಿ. ಇವತ್ತಿನ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಮತ್ತು ನಿಮಗೆ ನಮ್ಮ ವಿಡಿಯೋಗಳು ಶಾರ್ಟ್ಸ್ಗಳು ಹೇಗೆ ಅನಿಸ್ತವೆ ಕಮೆಂಟ್ ಕೂಡ ಮಾಡಿ ತಿಳಿಸಿ. ಮತ್ತು ನೀವು ಏನು ನಾಷ್ಟ ಮಾಡಿದ್ದೀರಿ, ನೀವು ಯಾವ ಥರ ಉಪ್ಪಿಟ್ಟು ಅಂದರೆ ಉಪ್ಪುಮಾ ಮಾಡ್ತೀರಿ ಅಂತ ಕೂಡ ನಮಗೆ ಹೇಳಬಹುದು. ಮತ್ತು ನಾನು ನೆಕ್ಸ್ಟು ಲೈವ್ ಮಾಡ್ತೀನಿ. ಈಗ ಪೂಜೆ ಎಲ್ಲ ಮುಗಿಸಿದ ಮೇಲೆ ಆವಾಗ ಏನು ಕಾಯಿ ಚಟ್ನಿ ಮತ್ತು ಗೋಧಿ ಹಿಟ್ಟಿನ ದೋಸೆ ಹಾಕಿ ತೋರಿಸ್ತೀನಿ. ನಾನು ಲೈವ್ ಸ್ಟಾರ್ಟ್ ಮಾಡ್ತೀನಿ ರೀ. ಅಂದರೆ ಇನ್ನೂ ಸ್ವಲ್ಪ ಸಮಯ, ಇನ್ನೂ ನನಗೆ ಪೂಜೆ ಮಾಡೋದಿದೆ, ಇನ್ನೂ ಸ್ವಲ್ಪ ಬಾಕಿ ಇದೆ. ಫಸ್ಟ್ ಅವ್ರಿಗೆ ಉಪ್ಪಿಟ್ಟು ಮಾಡಿಕೊಟ್ಟು ಆಮೇಲೆ ನಾನು ಲೈವಲ್ಲಿ ಮಾಡಿ ತೋರಿಸ್ತೀನಿ ನೋಡಿ. ಇವತ್ತಿನ ಬ್ಲಾಗ್ ಹೇಗಿದೆ ಅಂತ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ. ಮತ್ತು ಇಲ್ಲಿ ನೋಡಿ ಹಂಗೆ ಮಕ್ಕೊಂಡು ಟಿ ವಿ ನೋಡ್ತಾ ಇದ್ದಾನೆ. ನಮ್ಮ ಬೂದಿ ಬಸವ ಶಿವು ಈಗ ಇಲ್ಲ, ಅವನು ಹಾಸ್ಟ್ಲಿಗೆ ಹೋಗ್ಯಾನ. ಅವನು ಈಗ ಫಸ್ಟ್ ಅಂದರೆ 10th ಮುಗೀತು, ಫಸ್ಟ್ ಇಯರ್. ಈಗ ಕಾಲೇಜ್ಗೆ ಹೋಗ್ಯಾನ, ಹಾಸ್ಟ್ಲಲ್ಲೇ ಇರುತ್ತಾನೆ ಅವನು ಕೂಡ ಸೂಪರ್ ಆಗೇ ಇದ್ದಾನ, ಅಂದರೆ ಆರಾಮಿದ್ದಾನ. ನನಗೆ ಕೂಡ ಸಮಾಧಾನದಿಂದ ನಾನು ಕೂಡ ಇಲ್ಲಿ ಅಂದರೆ ನಾವು ಇರ್ಬೋದಲ್ವ ಮಕ್ಕಳು, ಅಂದರೆ ಎಲ್ಲಿ ಬಿಟ್ಟಿರ್ತೀವಿ ಅಲ್ಲಿ ಚೆಂದ ಇದ್ದಾರಪ್ಪ ಹಾಸ್ಟ್ಲಲ್ಲಿ ಅಂದರೆ ನಮಗೂ ಕೂಡ ಸಮಾಧಾನ, ತಂದೆ ತಾಯಂದ್ರಿಗೆ ಅಲ್ವಾ. ನಾನು ಅವತ್ತು ಹೇಳ್ದೇನೆ, ನನಗೆ ಬ್ಲಾಗಲ್ಲಿ ಹೆಚ್ಚು ಏನು ಮಾತಾಡಬೇಕಂತನೂ ಗೊತ್ತಾಗಲ್ಲ. ನಾನು ಇದ್ದದ್ದನ್ನೇ ಮಾತಾಡಿ ಹೇಳ್ತೀನಿ ಇದರಲ್ಲಿ. ಅಂದರೆ ನನ್ನ ಅನಿಸಿಕೆಗಳನ್ನ ನಾನು ಇದರಲ್ಲಿ ಹಂಚ್ಕೊತೀನಿ. ನನಗೇನೂ ಗೊತ್ತಾಗಲ್ಲ, ಏನಪ್ಪ ಏನು ಹೇಳಬೇಕು ಏನು ಹೇಳಬಾರ್ದು ಆ ಥರದ್ದು ಏನೂ ಗೊತ್ತಾಗಲ್ಲ. ನನ್ನ ಮನಸ್ಸಿಗೆ ಏನು ತಿಳಿತದೋ ಅದನ್ನೇ ನಾನು ಮಾತಾಡ್ತೀನಿ ಅಪ್ಪ ಇದ್ರೆ. ಫಸ್ಟು ಉಪ್ಪಿಟ್ಟು ಮಾಡಿಕೊಟ್ಟು ನಾನು ನಿಧಾನವಾಗಿ ಎಲ್ಲ ಕೆಲಸ ಮುಗಿಸಿ ಲೈವ್ ಸ್ಟಾರ್ಟ್ ಮಾಡಿ ಅದರಲ್ಲಿ ನಾನು ಸೂಪರ್ ಆಗಿರುವಂಥ ಕಾಯಿ ಚಟ್ನಿ ಮತ್ತು ದೋಸೆ ಮಾಡಿ ತೋರಿಸ್ತೀನಿ ರೀ. ನೀವು ನೋಡಬೇಕು ನನ್ನ ಅಂದರೆ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ನೋಕ್ಕೆ ಹೋಗಿದ್ದೆ ನಾನು. ನೀವು ಖಂಡಿತ ನೋಡಿ ಟ್ರೈ ಮಾಡ್ತೀರಾ. ಓಕೆ, ನಮ್ಮ ಮನೆಯವ್ರು ರೀ ಅಲ್ಲಿ ಪೂಜೆ ಮಾಡ್ತಾ ಇದ್ದಾರಪ್ಪ. ಮತ್ತು ಈಗ ಆಯಿತು, ಸ್ವಲ್ಪ ಬೇಗನೆ ಫಾಸ್ಟಾಗಿ ಮುಗಿಸಿ ನಾನು ಲೈವ್ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಕನೆಕ್ಟ್ ಆಗಿ ಫ್ರೆಂಡ್ಸ್. ಲೈವಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನ ಲೈವಲ್ಲಿ ಎಲ್ಲರೂ ಕನೆಕ್ಟ್ ಆಗಿ ಮಾತಾಡಿಸಿ. ಮತ್ತು ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ನನಗೆ ಫಸ್ಟು ಅಂದರೆ ಬೆಳಿಗ್ಗೆ ನಮಗೆ ಪೂಜೆ ಮುಗಿದ ಮೇಲೇ ನಾವು ನಾಷ್ಟ ಮಾಡೋಕ್ಕೆ ಹೋಗೋದ್ರಿ. ಹಂಗಾಗಿ ಸ್ವಲ್ಪ ಲೇಟ್ ಆಗುತ್ತೆ. ಅಂದರೆ ಎಲ್ಲಿಗೆ ಹೋಗೋದಿದ್ರಂದರೆ ಬೇಗನೆ ಮಾಡ್ತೀನಿ. ಆಯಿತು ನೋಡಿ, ಈಗ ಹೆಸರು ಕಾದಿದೆ, ಕುದೀತಾ ಇದೆ. ಈಗ ನಾನು ಮುಚ್ಚ ಹಾಕಿ ತಿರುಗ್ತಾ ಇದ್ದೀನಿ. ತಿರುವಿ ಓಕೆ, ಇನ್ನೂ ಒಂದು 5-10 ನಿಮಿಷ ಬಿಟ್ಟು ಉಪ್ಪಿಟ್ಟು ರೆಡಿ ಆಗಿಬಿಡುತ್ತೆ. ನಮ್ಮ ಉತ್ತರ ಕರ್ನಾಟಕ ಕಡೆಯ ಸ್ಪೆಷಲ್ ಅಡುಗೆ ಕೂಡ ನೀವು ಕಮೆಂಟ್ ಮಾಡಿ ಹೇಳ್ರಿ. ನಾನು ಆ ದಿನ ಕೂಡ ಹೇಳಿದ್ದೆ, ಯಾವುದಾದ್ರೂ ಅಡುಗೆ ನಿಮಗೆ ಬೇಕಿದ್ದರೆ ಹೇಳಿ ತಿಳಿಸ್ಬೋದು. ನಮಗೆ ಗಂಗೂಬಾಯಿ ಅನ್ನೋರು ಬೋಂಡ ಮಾಡಿ ತೋರಿಸಿ ಅಂದಿದ್ದರು. ನಾವು ಆಲೂ ಬೋಂಡ ಕೂಡ ಮಾಡಿ ತೋರಿಸಿವಿ ಲೈವಲ್ಲಿ. ಮತ್ತು ನೀವು ಕೂಡ ನಮ್ಮ ವಿಡಿಯೋಗಳನ್ನು, ನಮ್ಮ ಬ್ಲಾಗ್ಗಳನ್ನು ನೋಡಿ ನಿಮಗೆ ಕೂಡ ಉತ್ತರ ಕರ್ನಾಟಕ ಕಡೆಯಲ್ಲಿ ಇರುವಂಥ ಯಾವುದಾದ್ರೂ ಅಡುಗೆ ಅಂದರೆ ಡಿಶ್ ಗೊತ್ತಿದ್ದರೆ ನೀವು ಹೇಳಿ, ನಾವು ಮಾಡಿ ತೋರಿಸ್ತೀವಿ ಇದರಲ್ಲಿ ಕೂಡ.
ಅಂದರೆ ಲೈವಲ್ಲೇ ಮಾಡಿ ತೋರಿಸ್ತೀವಿ ನಾವು, ಮತ್ತು ಇಲ್ಲಾಂದರೆ ಬ್ಲಾಗ್ ಮಾಡಿ ತೋರಿಸ್ತೀವಿ. ನೋಡಿ ಏನು ನನ್ನ ಮಗ ಗೊತ್ತಲ್ರಿ, ಇವನು ಸೆಕೆಂಡ್ ಇಯರ್ ಮುಗಿಸ್ಯಾನ. ಎಷ್ಟು ಸರ್ತಿ ಹೇಳ್ತಿದ್ದೀ ಅಂತ ನಾನು ನೋಡಿ. ಉಪ್ಪಿಟ್ಟು ಮಾಡಕತ್ತೀನಲ್ಲಪ್ಪ ಈಗ ನೋಡಿ. ನೋಡಿ ಬೇಗ ಬೇಗ 9 ಗಂಟೆ ಆದರೆ ಸಾಕು, ಹಸುವಾಗಿಬಿಡುತ್ತೆ ಅವನಿಗೆ. ಹಾಸ್ಟೆಲಲ್ಲಿ ಎಲ್ಲರೂ ಆಟ ಬಿದ್ದೋಗಿರ್ತಾರೆ, ಅವ್ರಿಗೆ ಅಲ್ಲ ಟೈಮ್ ಸರಿಯಾಗಿ ಊಟ ಮಾಡಿ ನನಗೆ ಮನೆ ಒರೆಸೋದು ತೊಳೆಯೋದು ಮತ್ತು ಎಲ್ಲ ಕೆಲಸ ಮುಗಿಸಿ ಪೂಜೆ ಮುಗಿಸಿ ಆಮೇಲೆ ನಾನು ಅಡುಗೆಗೆ ಹೋಗ್ತೀನಲ್ಲ, ಹಂಗಾಗಿ ಲೇಟ್ ಆಗಿಬಿಡ್ತದ. ಅವನಿಗೆ ಬೇಗನೆ ಹಸಿವಾಗುತ್ತೆ. ಓಕೆ, ನಾನು ಇಲ್ಲಿಗೆ ನನ್ನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಿಮಗೆ ನನ್ನ ಬ್ಲಾಗ್ ಹೇಗೆ ಅನಿಸ್ತು? ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಿರಿ, ಮತ್ತು ಕಮೆಂಟ್ ಕೂಡ ಮಾಡೋದನ್ನು ಮರಿಬೇಡ್ರಿ ನೀವು. ಓಕೆ, ಬಾಯ್.